ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಅತಿ ಸುಲಭವಾಗಿ ಪ್ರೀತಿಯಲ್ಲಿ ಬೀಳುವಂತಹ ರಾಶಿಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ಲಿದ್ದೇನೆ. ಈ 4 ರಾಶಿಯವರ ಜೀವನದಲ್ಲಿ ಹೆಚ್ಚು ಪ್ರೀತಿಯ ಹೊಳೆ ಆಗ್ತಾನೆ ಇರುತ್ತೆ. ಇವರ ಜೀವನದಲ್ಲಿ ಪ್ರೀತಿಯ ಹೊಳೆ ಹರಿಯುತ್ತದೆ. ಆದರೆ ಈ 4 ರಾಶಿಯವರಿಗೂ ಪ್ರೀತಿಯಲ್ಲಿ ಅಡಚಣೆಗಳು, ತೊಂದರೆಗಳು ಬರ್ತಾ ಇರುತ್ತೆ. ಆದರೆ ಅಷ್ಟೊಂದು ಪ್ರಾಬ್ಲಮ್ಸ್ ಇರೋದಿಲ್ಲ. ನಿನ್ನೆ ನಾನು ನನ್ನ ಚಾನಲ್ನಲ್ಲಿ ಲವ್ ಬ್ರೇಕಪ್ ರಾಶಿಗಳು ಹಾಗೂ ಆ ಲವ್ ಬ್ರೇಕ್ ಆಗಲು ಕಾರಣಗಳು ಏನು ಎಂಬಂತಹ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೇನೆ. ಆ ವಿಡಿಯೋವಿನ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೇನೆ. ಯಾರೆಲ್ಲ ಆ ವಿಡಿಯೋವನ್ನು ನೋಡಿಲ್ಲವೋ ಹೋಗಿ ನೋಡಬಹುದು. ಪ್ರೀತಿ ಎಂದರೆ ಅದೊಂದು ಪಾಸಿಟಿವ್ ಎನರ್ಜಿ, ಅದೊಂದು ಮಧುರವಾದಂತಹ ಭಾವನೆ. ಕೇಳೋದಿಕ್ಕೆ ಎಷ್ಟು ಆನಂದವಾಗಿದೆ ಅಲ್ವಾ? ಆದರೆ ಆಕರ್ಷಣೆಯೇ ಬೇರೆ, ಪ್ರೀತಿಯೇ ಬೇರೆ. ಪ್ರೀತಿ ಅಂದರೆ ಏನು ಅಂತ ಹೇಳೋದಾದರೆ, ಪ್ರೀತಿ ಎಂಬುದು ಕಂಡಲ್ಲಿ ಸಿಗುವಂತಹ ಕಣಗಲು ಗಿಡವಲ್ಲ, ಅದು 2 ಅರಿತ ಬೆರೆತ ಮನಸ್ಸುಗಳ ಮಿಲನ. ಪ್ರೀತಿ ಅನ್ನುವುದು 2 ದೇಹ, ಒಂದೇ ಆತ್ಮ, ಒಂದೇ ಮನಸ್ಸು. ಇದೇ ನಿಜವಾದಂತಹ ಪ್ರೀತಿ. ಆದರೆ ಕಲಿಯುಗದಲ್ಲಿ ಪ್ರೀತಿಗಿಂತ ಆಕರ್ಷಣೆಯೇ ಜಾಸ್ತಿ ಆಗ್ತಾ ಇದೆ. ಪ್ರೀತಿ ಕೇವಲ ಒಂದು ಗಂಡು ಅಥವಾ ಹೆಣ್ಣಿನ ಮಧ್ಯೆ ಆಗಬೇಕು ಅಂತ ಏನಿಲ್ಲ. ಅದು ನಿಮ್ಮ ತಾಯಿ ತಂದೆ, ಅಕ್ಕ ತಂಗಿಯರ ಜೊತೆನೂ ಆಗಬಹುದು. ಒಂದು ಪ್ರಾಣಿಯ ಜೊತೆನೂ ನೀವು ಪ್ರೀತಿಯನ್ನು ಬೆಳೆಸ್ಕೊಳ್ಬಹುದು, ಅಥವಾ ಪರಮಾತ್ಮನ ಜೊತೆ ಆಗಬಹುದು. ನಿಸ್ವಾರ್ಥ ಭಾವನೆಯಿಂದ ಭಕ್ತಿಯಿಂದ ಪೂಜಿಸಿದಾಗ ಭಗವಂತನು ಒಲಿಯುತ್ತಾನೆ. ದೇವರು ನೀವು ಎಷ್ಟು ಆಡಂಬರ ಹೂಗಳನ್ನು ಅರ್ಪಿಸಿದ್ದೀರಾ ಅಂತ ನೋಡೋದಿಲ್ಲ. ನಿಮ್ಮ ನಿರ್ಮಲವಾದಂತಹ ಆತ್ಮಶುದ್ಧಿ, ನಿಸ್ವಾರ್ಥ ಭಾವನೆಗೆ ಒಲಿಯೋದು ಭಗವಂತ. ಬನ್ನಿ ಇವತ್ತಿನ ಟಾಪಿಕ್ ಬಗ್ಗೆ ಮಾತನಾಡೋಣ. ಬಹಳ ಬೇಗ ಪ್ರೀತಿಯಲ್ಲಿ ಬೀಳುವ ಹಾಗೂ ತುಂಬ ಸಮಯದವರೆಗೆ ಆ ಪ್ರೀತಿಯಲ್ಲಿ ಕಂಟಿನ್ಯೂ ಆಗುವಂತಹ ರಾಶಿಗಳಲ್ಲಿ ಮೊದಲನೆಯ ರಾಶಿ ವೃಷಭ ರಾಶಿಯವರು. ವೃಷಭ ರಾಶಿಯವರು ಪ್ರೀತಿಯಲ್ಲಿ ಬಹಳ ಬೇಗ ಬೀಳ್ತಾರೆ. ತುಂಬ ಲಾಂಗ್ ಟೈಮ್ವರೆಗೂ ಪ್ರೀತಿಯಲ್ಲಿ ಮುಂದುವರಿಯೋದಕ್ಕೆ ಇಷ್ಟಪಡ್ತಾರೆ. ಯಾಕಂದರೆ ಈ ರಾಶಿ ಪೃಥ್ವಿ ತತ್ವ ರಾಶಿ. ತುಂಬ ಸ್ಟೇಬಲ್ ಆಗಿರ್ತಾರೆ ತನ್ನ ಯೋಚನೆಗಳಲ್ಲಿ ಹಾಗೂ ಯೋಜನೆಗಳಲ್ಲಿ. ವೃಷಭ ರಾಶಿಯ ಅಧಿಪತಿ ಪ್ರೀತಿಗೆ ಕಾರಕ ಗ್ರಹವಾದಂತಹ ಶುಕ್ರ ಗ್ರಹ. ಆದ್ದರಿಂದ ವೃಷಭ ರಾಶಿಯವರು ತುಂಬ ಅಡ್ಜಸ್ಟಬಲ್ ನೇಚರ್ ಅವರಾಗಿರ್ತಾರೆ. ಹಾಗೂ ಇವರು ಯಾರ ಜೊತೆನಾದರೂ ರಿಲೇಷನ್ಶಿಪ್ ಅಥವಾ ಲವ್ವಲ್ಲಿ ಇದ್ದರೆ ತನ್ನ ಪ್ರೇಮಿಗೆ ಟೈಮನ್ನು ಕೊಡ್ತಾರೆ, ಅರ್ಥ ಮಾಡಿಕೊಳ್ಳಲು ಪ್ರಯತ್ನವನ್ನು ಮಾಡ್ತಾರೆ. ಆ ಪ್ರೀತಿಯನ್ನು ಸ್ಟ್ರಾಂಗ್ ಆಗಿ ಮಾಡ್ಕೊಳ್ಳೋದಿಕ್ಕೆ ತನ್ನ ಎಫರ್ಟನ್ನು 100% ಹಾಕ್ತಾರೆ. ಸಾಕಷ್ಟು ಎಕ್ಸ್ಪೆಕ್ಟೇಷನನ್ನು ಇಟ್ಕೊಂಡಿರ್ತಾರೆ ವೃಷಭ ರಾಶಿಯವರು. ತನ್ನ ಪ್ರೇಮಿ ಸರ್ಪ್ರೈಸ್ ಗಿಫ್ಟ್ಗಳನ್ನು ಕೊಡಬೇಕು, ಕ್ಯಾಂಡಲ್ ಲೈಟ್ಸ್ ಡಿನ್ನರ್ಗೆ ಕರ್ಕೊಂಡು ಹೋಗಬೇಕು, ಈ ರೀತಿ ಬಹಳ ಎಕ್ಸ್ಪೆಕ್ಟೇಷನನ್ನು, ಆಸೆ ಕನಸುಗಳನ್ನು ತನ್ನ ಮನಸ್ಸಿನಲ್ಲಿ ಇಟ್ಕೊಂಡಿರ್ತಾರೆ. ಹಾಗೂ ತನ್ನ ಪ್ರೇಮಿಯ ಜೊತೆಗೆ ಹೆಗಲಿಗೆ ಹೆಗಲು ಕೊಟ್ಟು ನಡೆಯುವವರಾಗಿರ್ತಾರೆ. ತುಂಬ ಅಡ್ಜಸ್ಟಬಲ್ ಮತ್ತು ರೊಮ್ಯಾಂಟಿಕ್ ರಾಶಿಯಾಗಿರ್ತಾರೆ ಇವರು. ತನ್ನ ಪ್ರೀತಿಯ ವಿಚಾರದಲ್ಲೇ ಆಗಲಿ, ತನ್ನ ಪ್ರೊಫೆಷ್ನಲ್ ಲೈಫಲ್ಲೇ ಆಗಲಿ ಅಥವಾ ಪರ್ಸ್ನಲ್ ಲೈಫಲ್ಲೇ ಆಗಲಿ ಬಹಳ ಬುದ್ಧಿವಂತರಾಗಿರುವಂತಹ ಕಾರಣ ಇವರಿಗೆ ಪ್ರೀತಿಯಲ್ಲಿ ಹೆಚ್ಚು ಸಮಸ್ಯೆಗಳು ಬರೋದಿಲ್ಲ. ನಾನು ಹೇಳ್ತಾ ಇರೋದು ರಾಶಿಯ ಆಧಾರದ ಮೇಲೆ. ಆದರೆ ನಿಮ್ಮ ಕುಂಡಲಿಯಲ್ಲಿ ಪ್ರಿಡಿಕ್ಷನ್ ಬೇರೆ ರೀತಿಯೂ ಬರಬಹುದು. ಎರಡನೆಯ ರಾಶಿ ಸಿಂಹರಾಶಿ. ಸಿಂಹರಾಶಿಯ ಅಧಿಪತಿ ಸೂರ್ಯದೇವ, ಗ್ರಹಗಳ ರಾಜ ಅಂತಲೂ ಕರೀತೇವೆ ನಾವು ಸೂರ್ಯನನ್ನು. ಗ್ರಹಗಳ ರಾಜನ ರಾಶಿ ಅಂದರೆ ಸಿಂಹರಾಶಿ. ಸನ್ ಈಸ್ ಕಿಂಗ್ ಆಫ್ ದ ಪ್ಲಾನೆಟ್. ರಾಜನ ರಾಶಿಯಾದಂತಹ ರಾಜನ ಜೀವನದಲ್ಲಿ ಹುಟ್ಟಿರುವಂತಹ ಸಿಂಹರಾಶಿಯವರ ಪ್ರೀತಿ ಪ್ರೇಮದಲ್ಲಿ ಕೊರತೆ ಇರೋದಕ್ಕೆ ಸಾಧ್ಯನಾ? ಇವರು ಬಹಳ ಬೇಗ ಪ್ರೀತಿಯಲ್ಲಿ ಬೀಳ್ತಾರೆ. ಒಬ್ಬರ ಜೊತೆ ಲವ್ ಬ್ರೇಕಪ್ ಆದರೂ ಬಹಳ ಬೇಗ ಇನ್ನೊಬ್ಬರ ಪ್ರೀತಿಯಲ್ಲಿ ಬೀಳುವಂತಹ ವ್ಯಕ್ತಿಗಳು ಇವರು. ತನ್ನ ಮಾತಿನಿಂದಲೇ ಎಲ್ಲರನ್ನ ಅಟ್ರಾಕ್ಟ್ ಮಾಡ್ತಾರೆ. ಇವರ ಡ್ರೆಸ್ಸಿಂಗ್ ಸೆನ್ಸ್ ಹಾಗೂ ಇವರ ಬಳಿ ಒಂದು ಅಟ್ರಾಕ್ಷನ್ ಇದ್ದೇ ಇರುತ್ತೆ. ಬಹಳ ಬೇಗ ಎಲ್ಲರನ್ನ ತನ್ನ ಕಡೆ ಆಕರ್ಷಿಸ್ಕೊಳ್ತಾರೆ ಸಿಂಹರಾಶಿಯವರು. ಆದರೆ ಸಿಂಹರಾಶಿಯವರು ತನ್ನ ಪ್ರೀತಿಯಲ್ಲಿ ಬಹಳ ಪೊಸೆಸಿವ್ ಆಗಿರ್ತಾರೆ, ಹಕ್ಕನ್ನು ಚಲಾಯಿಸ್ತಾರೆ. ನಾನು ನನ್ನ ಮಾತೇ ನಡಿಬೇಕು, ನನ್ನಿಂದಲೇ ಅನ್ನುವಂತಹ ಈಗೋಯಿಂದ ಇವರ ಲವ್ ಲೈಫಲ್ಲೂ ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ. ಸಿಂಹರಾಶಿಯವರು ಯಾರನ್ನಾದರೂ ಇಷ್ಟಪಟ್ಟರೆ ನೇರವಾಗಿ ಪಬ್ಲಿಕ್ಕಲ್ಲಿ ಅವರ ಪ್ರೇಮಿಯ ಬಳಿ ಹೋಗಿ ಪ್ರಪೋಸ್ ಮಾಡುವಂತಹ ಧೈರ್ಯವಂತರಾಗಿರ್ತಾರೆ. ಹಾಗೂ ಈ ಸಿಂಹರಾಶಿಯವರು ಯಾರನ್ನಾದರೂ ಪ್ರೀತಿಸಿದರೆ, ಇಷ್ಟಪಟ್ಟರೆ ತನ್ನ ತಂದೆ ತಾಯಿಗೆ ಅಥವಾ ಸ್ನೇಹಿತರಿಗೆ ಆ ಪ್ರೀತಿಯ ಬಗ್ಗೆ, ತನ್ನ ಪ್ರೀತಿಯ ಬಗ್ಗೆ, ತನ್ನ ಫೀಲಿಂಗ್ಸ್ ಬಗ್ಗೆ ಹೇಳ್ಕೊಳ್ತಾರೆ. ಆ ಪ್ರೀತಿಯನ್ನು ಮುಚ್ಚಿಡೋದಿಲ್ಲ ಇವರು, ಅಂತಹ ವ್ಯಕ್ತಿಗಳು. ಆದ್ದರಿಂದನೇ ಇವರ ಲವ್ ಲೈಫ್ ಚೆನ್ನಾಗಿರುತ್ತದೆ. ಮೂರನೆಯ ರಾಶಿಯವರು ವೃಶ್ಚಿಕ ರಾಶಿ. ಈ ರಾಶಿಯ ಅಧಿಪತಿ ಮಂಗಳ ಗ್ರಹ. ಈ ರಾಶಿಯಲ್ಲಿ
ಚಂದ್ರಗ್ರಹ ನೀಚ ಸ್ಥಾನದಲ್ಲಿ ಇರುತ್ತದೆ. ವೃಶ್ಚಿಕ ರಾಶಿಯವರು ಚತುರರು, ಚಾಲಾಕಿಗಳಾಗಿರ್ತಾರೆ, ಬಹಳ ಬುದ್ಧಿವಂತರಾಗಿರ್ತಾರೆ, ಮನಸ್ಸಿನಿಂದ ಬಹಳ ಒಳ್ಳೆಯವರು. ವೃಶ್ಚಿಕ ರಾಶಿಯವರು ಯಾರನ್ನಾದರೂ ಪ್ರೀತಿಸಿದರೆ ಯಾರ ಹತ್ತಿರನೂ ತನ್ನ ಪ್ರೀತಿಯ ಬಗ್ಗೆ ಹೇಳ್ಕೊಳ್ಳೋದಿಲ್ಲ. ಸಿಂಹರಾಶಿಯವರ ಹಾಗೆ ಇವರು ಹೇಳೋದಿಲ್ಲ, ತುಂಬ ಸೀಕ್ರೆಟಿವ್ ಆಗಿ ಇಟ್ಟಿರ್ತಾರೆ. ತಾನು ಪ್ರೀತಿ ಮಾಡುವಂತಹ ವಿಚಾರವನ್ನು ತುಂಬ ಸೀಕ್ರೆಟನ್ನು ಮೇಂಟೈನ್ ಮಾಡ್ತಾರೆ. ವೃಶ್ಚಿಕ ರಾಶಿಯವರು ತುಂಬ ಎಮೋಷ್ನಲ್ ವ್ಯಕ್ತಿಗಳು. ಆದ್ದರಿಂದ ಇವರ ಲೈಫಲ್ಲೂ ಲವ್ ಅಫೇರ್ಸ್ ಆಗ್ತಾ ಇರುತ್ತೆ ಹೆಚ್ಚಾಗಿ. ಅದೇ ರೀತಿ ಇವರ ಜೀವನದಲ್ಲಿ ಎಮೋಷ್ನಲ್ ಇಂಬ್ಯಾಲೆನ್ಸ್, ಲವ್ ಲೈಫಲ್ಲಿ ತೊಂದರೆಗಳು, ಪ್ರಾಬ್ಲಮ್ಸ್ಗಳು ಉಂಟಾಗ್ತಾ ಇರುತ್ತೆ. ರೀಸನ್ ಏನು ಅಂತ ನೋಡೋದಾದರೆ, ಇವರು ಓವರ್ ಥಿಂಕ್ ಮಾಡುವವರಾಗಿರ್ತಾರೆ. ಒಂದೇ ವಿಚಾರದ ಬಗ್ಗೆ ಬಹಳ ಡೀಪಾಗಿ ಯೋಚನೆ ಮಾಡ್ತಾರೆ. ಆದ್ದರಿಂದ ಇವರ ಲೈಫಲ್ಲಿ ಡಿಪ್ರೆಷನ್ಗೆ, ಆ್ಯಂಗ್ಸೈಟಿಗೆ ಒಳಗಾಗುವಂಥ ಸಾಧ್ಯತೆಗಳು, ಮೆಂಟಲಿ ತುಂಬ ವೀಕ್ ಆಗಿರ್ತಾರೆ. ಆದರೆ ವೃಶ್ಚಿಕ ರಾಶಿಯವರು ಯಾರನ್ನಾದರೂ ಪ್ರೀತಿಸಿದರೆ ತುಂಬ ಲಾಯಲ್ ಆಗಿ, ಹಾನೆಸ್ಟಾಗಿ ಪ್ರೀತಿ ಮಾಡ್ತಾರೆ. ಲಾಂಗ್ ಟೈಮ್ವರೆಗೂ, ಅಂದರೆ ತನ್ನ ಕೊನೆ ಕ್ಷಣದವರೆಗೂ ತನ್ನ ಪ್ರೇಮಿಯ ಜೊತೆಗೆ ಕೊನೆವರೆಗೂ ಇರಬೇಕು ಅಂತ ಬಯಸ್ತಾರೆ. ಇವರಿಗೆ ತನ್ನ ಪ್ರೇಮಿ ತನಗೆ ಎಮೋಷ್ನಲಿ ಸಪೋರ್ಟ್ ಮಾಡಬೇಕು, ತನ್ನ ಮನಸ್ಸಿನ ಭಾವನೆಗಳಿಗೆ ಸ್ಪಂದಿಸಬೇಕು ಎಂದು ಬಯಸುವವರು ವೃಶ್ಚಿಕ ರಾಶಿಯವರು. ಇವರು ಯಾರನ್ನೇ ಪ್ರೀತಿಸಿದರೂ ಹೃದಯದಿಂದ, ಮನಸ್ಸಿನಿಂದ, ನಿಸ್ವಾರ್ಥ ಭಾವನೆಯಿಂದ ಪ್ರೀತಿ ಮಾಡ್ತಾರೆ. 4ನೇ ರಾಶಿ ಕುಂಭರಾಶಿ. ಕುಂಭರಾಶಿಯ ಅಧಿಪತಿ ಶನಿಗ್ರಹ. 12 ರಾಶಿಗಳಲ್ಲಿ ಕುಂಭರಾಶಿಯವರು ಎಲ್ಲದರಲ್ಲೂ ಮುಂದೆ ಇರ್ತಾರೆ. ತುಂಬ ಡಿಫ್ರೆಂಟ್ ಆಗಿರ್ತಾರೆ ಈ ಕುಂಭರಾಶಿಯ ವ್ಯಕ್ತಿಗಳು. ಬಹಳ ಜ್ಞಾನವಂತರಾಗಿರ್ತಾರೆ, ಬುದ್ಧಿವಂತರಾಗಿರ್ತಾರೆ, ಮನಸ್ಸಿನಿಂದನೂ ಒಳ್ಳೆಯವರಾಗಿರ್ತಾರೆ. ಆದರೆ ಅಷ್ಟೇ ಕೋಪನೂ ಮಾಡ್ಕೊಳ್ತಾರೆ, ಹಠನೂ ಮಾಡ್ತಾರೆ. ಕುಂಭರಾಶಿಯವರು ಬಹಳ ರೊಮ್ಯಾಂಟಿಕ್, ಬಹಳ ಮೂಡಿ, ಬಹಳ ಹಠ, ಕೋಪ ಎಲ್ಲ ಮಿಕ್ಸ್ ನೇಚರ್ ಅವರು ಈ ಕುಂಭರಾಶಿಯವರು. ಕುಂಭರಾಶಿಯವರು ಯಾರ ಜೊತೆಗಾದರೂ ಸ್ನೇಹನೇ ಮಾಡಲಿ, ಪ್ರೀತಿನೇ ಆಗಲಿ, ಬಹಳ ಮುಂದಾಲೋಚನೆಯನ್ನು ಮಾಡ್ತಾರೆ. ತನಗಿಂತ ಹೆಚ್ಚು ಜ್ಞಾನವಂತ, ಬುದ್ಧಿವಂತ, ಸ್ವತಂತ್ರ ಪ್ರಿಯರಾದಂತಹ ಪ್ರೇಮಿಯನ್ನು ಬಯಸ್ತಾರೆ ಇವರು ಸಹ ಬಹಳ ಬೇಗ ಪ್ರೀತಿಯಲ್ಲಿ ಬೀಳ್ತಾರೆ. ಇವರ ಹಠ ಮತ್ತು ಕೋಪ, ಆ್ಯಟಿಟ್ಯೂಡ್ ಸ್ವಭಾವದಿಂದ ಇವರ ಲವ್ ಲೈಫಲ್ಲಿ ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ. ಏನೇ ಪ್ರಾಬ್ಲಮ್ಸ್ ಬಂದರೂ ಇವರು ತನ್ನ ಬುದ್ಧಿವಂತಿಕೆಯಿಂದ, ತನ್ನ ನಾಲೆಡ್ಜಿಂದ ಅವುಗಳನ್ನು ನಿಭಾಯಿಸ್ತಾ ಇರ್ತಾರೆ. ಇವರು ತನ್ನ ಪ್ರೀತಿಯನ್ನು ಯಾವುದೇ ಕಾರಣಕ್ಕೂ ಕಳೆದುಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ನಿಮ್ಮ ಪ್ರೀತಿಯನ್ನು ಇನ್ನಷ್ಟು ಸ್ಟ್ರಾಂಗ್ ಆಗಿ ಮಾಡಿಕೊಳ್ಳಲು ಪ್ರೀತಿಕಾರಕ ಶುಕ್ರ ಗ್ರಹದ ಬೀಜ ಮಂತ್ರವನ್ನು ಪ್ರತಿದಿನ 108 ಬಾರಿ ಪಠಿಸಬೇಕಾಗುತ್ತೆ. ಮಂತ್ರ ಹೀಗಿದೆ: ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ಇದರ ಜೊತೆಗೆ ಮನೋಕಾರಕ ಚಂದ್ರಗ್ರಹದ ಬೀಜ ಮಂತ್ರವನ್ನು ಸಹ ಪಠಿಸಿ. ಚಂದ್ರನ ಬೀಜ ಮಂತ್ರ ಓಂ ಶ್ರಾಂ ಶ್ರೀಂ ಶ್ರೌಂ ಸಹ ಚಂದ್ರಾಯ ನಮಃ. ಈ ಚಂದ್ರಗ್ರಹದ ಬೀಜ ಮಂತ್ರವನ್ನು ಪಠಿಸುವುದರಿಂದ ನಿಮ್ಮ ಕೋಪವನ್ನು, ಉದ್ವೇಗವನ್ನು, ಆವೇಗವನ್ನು, ಮನಸ್ಸಿನ ತಳಮಳಗಳನ್ನು ಕಡಿಮೆ ಮಾಡ್ಕೊಳ್ತಾ ಬರಬಹುದು. ನಿಮ್ಮ ಮನಸ್ಸನ್ನು ಬಹಳ ಪ್ರಶಾಂತವಾಗಿ ಇಟ್ಕೊಳ್ಳೋದಕ್ಕೆ ಈ ಚಂದ್ರಗ್ರಹದ ಬೀಜ ಮಂತ್ರ ಬಹಳ ಸಹಾಯವನ್ನು ಮಾಡುತ್ತೆ. ಇವಿಷ್ಟು ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್.